ಚಪ್ಪಿ ಹಾಕೊಂಡು ಬಂದನ್ನೇ ಬಾಬು. ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಹೋಗಿ ಶುರು ಮಾಡ್ತಿದ್ವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಳು ಮನೆ. ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾನು ತಿಕ್ಕೋತಿಲ್ಲ ಗೈಸ. ಇಲ್ಲಿ ಇವತ್ತು ಎಣ್ಣೆ ಸ್ನಾನ ಮಾಡೋಕಾಯ್ತು. ಇದು ಜಾಸ್ತಿ ಆಗ್ಬಿಡುತ್ತೇನೋ ಅಂತ ನಮ್ಮ ಅಜ್ಜಿ ಬೇಡ ಅಂದರು. ಅದಕ್ಕೋಸ್ಕರ ತಬ್ಬರಿ ತಲೆಗೆ ತಿಕ್ಕೊಂಡು ಇವರಿಬ್ಬರಿಗೆ ತಿಕ್ಕಿದ್ದೀನಿ. ತಿಕ್ಕೆಲ್ಲ 1 ಅವರ್ ಆಯಿತು. ನಡಿ ಸ್ನಾನ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಇವಾಗಲೇ ಬೇಡ ಅಂತ ನೋಡಿ ಗೈಸೋನು ತರಲೆ ಕಣ್ಣಿಗೆಲ್ಲ ತಿಕ್ಬಿಟ್ಟ. ನೀನು ಇದೀಗ ಕಣ್ಣಿಗೆ ಸ್ನಾನ ಮಾಡ್ತಿದ್ದೀವಿ ಅವ್ರಿಗೆ. ಏನು ಮಗನೇ ಹೊಡೆಯೋಣ? ಹೊಡಿ ನೀನು. ಹೆಂಗೆ ಆಟಾಡ್ತಿದ್ರು ಬಂದು ದೇವಸ್ಥಾನ ನೋಡಿ ಗೈಸ್. ಅವ್ರ ಅಮ್ಮ ಸ್ಲಿಪ್ಪರ್ ಹಾಕೊಂಬಂದ್ಬಿಟ್ಟು ಆಟಾಡ್ತಾ ಇದ್ದಾರೆ. ನಮ್ಮ ನವಿಯವ್ರು ಬೆಳಗ್ಗೆ ಬೇಗ ಎದ್ದು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪೂಜೆ ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಪೂಜೆ ಮಾಡ್ಬೇಕು ಇವಾಗ ಸ್ನಾನ ಮಾಡಿಕೊಂಡು. ಟೈಮ್ ಆಲ್ರೆಡಿ 7:30 ಆಗಿದೆ ನೋಡಿ ಗೈಸ್. ನಮ್ಮ ಮನೇಲಿ ಇವತ್ತು ಹಬ್ಬದ ಪ್ರಯುಕ್ತ ದೋಸೆ ಮಾಡ್ತಾಯಿದ್ದಾರೆ. ಈ ಕಡೆ ರಾಗಿ ದೋಸೆ, ಈ ಕಡೆ ಅಕ್ಕಿ ದೋಸೆ. ದೋಸೆನಾರ ಮಾಡ್ಬೋದು, ಇಡ್ಲಿನಾರ ಮಾಡ್ಬೋದು. ನಮ್ಮ ಅಜ್ಜಿಗೆ ಇಡ್ಲಿ ಇಷ್ಟ, ಮೋಸ್ಟ್ಲಿ ಇಡ್ಲಿ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ಕಾಂಬಿನೇಷನ್ನು ಕ್ಯಾಪ್ಸಿಕಮ್ ಕರಿ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದಾರೆ. ದೋಸೆ ಕ್ಯಾಪ್ಸಿಕಮ್ ಕರಿ ಸೂಪರಾಗಿರುತ್ತೆ ಅಲ್ವಾ ಮಕ್ಕಳ? ಇವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಇವಾಗ ತಿಂಡಿ ಕೊಟ್ಬಿಡ್ಬೇಕು ಮಕ್ಕಳಿಗೆ. ನೋಡಿ ಗೈಸ್, ಇಬ್ಬರು ಎಣ್ಣೆ ಸ್ನಾನ ಮುಗಿಸಿ ರೆಡಿಯಾಗಿದ್ದಾರೆ. ಕೋಕನಾ ಸೂರ್ಯ ನೋಡಿ ಅಲ್ಲೇ ಎಲ್ಲಿ ಗಂಟ ಬಂದುಬಿಟ್ಟಿದ್ದಾನೆ. ಕಣ್ಬಿಡಕ್ಕಾಯ್ತಲ್ಲ ಅವ್ರಿಗೆ ಬಿಸಿಲಿಗೆ. ನೋಡಿ ಗೈಸ್, ಅಪ್ಪ ಮಗ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿದ್ದಾರೆ. ನಾಮ ಹಚ್ಚಿದೆಲ್ಲ ಒಳಸ್ಕೊಂಬಿಟ್ಟಿದೆ. ನಮ್ಮ ಖುಷಿ ನೋಡಿ ಸ್ವಲ್ಪ ಇದೆ. ಬಾ ದಿವಿ. ನಮ್ಮ ದಿವಿ ಅಲ್ಲಿ ರೂಮಲ್ಲಿದ್ದಾನೆ, ಬರ್ತಾ ಇದ್ದಾನೆ. ಸೊ ಬೇವು ಬೆಲ್ಲ ತಿಂದ್ರಾ? ಸೊ ಬನ್ನಿ ಕೊಡೋಣ ಮಕ್ಕಳಿಗೆ. ಬೇವು ಕಡಿಮೆ, ಬೆಲ್ಲ ಜಾಸ್ತಿ. ನೋಡಿ ಸಿಂಪಲ್ ಪೂಜೆ ಆಗಿದೆ. ಇವಾಗ ಇವರಿಗೆ ಬೇವು ಬೆಲ್ಲ ಕೊಡೋಣ. ಬೇಡವಾ ಮಗನೇ? ಚೇರ್ ಬೇಡ, ಬಾ. ಚೇರೇ ಬೇಕಂತೆ. ಆಯಿತು ತಗೊಂಬ. ನೋಡಿ ಗೈಸ್, ಬೇವು ಬೆಲ್ಲ ಕೊಡ್ತಾಯಿದ್ದೀನಿ ನಮ್ಮ ಖುಷಿಗೆ. ತಿಂತಾರೆ ಇಷ್ಟಪಟ್ಟು. ಬೇಕೇನು ಬೆಲ್ಲ ಇದೆಯಲ್ಲ ಅಲ್ಲಿ ತಗೊಂಡು ಹಾಕು ಫುಲ್ ಹಾಕು. ಎಮ್ಮಿ ಅಂತೆ. ಹಾಗೆ ಇಲ್ಲಿ ನಮ್ಮ ನೀವು. ಸೊ ಹಾಗೆ ನಮ್ಮ ಅಜ್ಜಿ ಹಾಗೆ ಆಗಲ್ಲ. ಈ ಕಡೆ ದೋಸೆ ಎಲ್ಲ ಬಿಟ್ಟು ಕೊಡ್ತಾ ಇದ್ದಾರೆ. ಯಾವ್ದು ಬೇಕು ಮಗ ನಿಂಗೆ? ತಗೋಸಿ. ಕ್ಯಾಪ್ಸಿಕಮ್ ಪಲ್ಯ ದೋಸೆ ತಮ್ಮನೆ. ಅದನ್ನ ಹಾಕಲ್ ತಗ. ನಿಮ್ಗೆ ಒಂದೇ ಸಲ 10 ದೋಸೆ ಹಾಕೊಡ್ಬೇಕು ನಮ್ಮ ದೇವಂಗೆ. ಆ ದೋಸೆ ಬೇಕಾ? ಇದಾ? ಗರಂ ಅನ್ನೋದೇ ಬೇಕಂತೆ. ತಗೊಳಪ್ಪ. ನೋಡಿ ಗೈಸ್, ಇವಾಗೆಲ್ಲ ಮಧ್ಯಾಹ್ನ ಆಗಿದೆ. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದು. ನಮ್ಮ ನವಿಯವರು ಅಡುಗೆಗೋಸ್ಕರ ಏನು ಮಾಡ್ತಾಯಿದ್ರೆ ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ಪಾಯಸ ಮಾಡ್ತೀನಿ ಅಂದ್ಬಿಟ್ಟು ಏನಿದು ಸಬ್ಬಕ್ಕಿ ನೆನೆಸಿದ್ದಾರೆ. ವಡೆ ಮಾಡ್ತೀನಿ ಅಂದ್ಬಿಟ್ಟು ಕಡಲೆಬೇಳೆ ನೆನೆಸಿದ್ದಾರೆ. ಒಬ್ಬಿಟ್ಟು ಮಾಡ್ತೀವಿ ಅಂತೂ ತೆಂಗಿನಕಾಯಿ ತುರಿತಾ ಇದ್ದಾರೆ. ಈ 3 ಐಟಮ್ಸು ಬೇಕಿತ್ತ ಅಂತ ನಾನು ಕೇಳ್ತಾ ಇರೋದು. ಇದಿರಲಿ, ಇದು ಬೇಕಿರಲಿಲ್ಲ, ಇದು ಓಕೆ. ನಾಳೆ ತಿನ್ಬೋದು ಗೈಸ್, ನಾಳೆ ಸೋಮವಾರ ಅಲ್ವಾ? ಹೊಸ್ತಡಕ್ಕಿಲ್ಲ ಅಂತನ ತಿನ್ಬೋದಾ ನಾನು ಹೊಸ್ತಡಕಲ್ಲಿ? ಏನು ಕಡಿಮೆ ಆಗೈತಲ್ಲ ಅಂದರೆ ನಾಳೆ ತಿನ್ನಲ್ಲ. ಸೋಮವಾರ ಮಂಗಳವಾರನೂ ಇನ್ನೇನು ಆಸ್ಪತ್ರೆಗೆ ಹೋಗ್ತೀವಿ. ಏನು ಮಾಡೋದು ಗೊತ್ತಿಲ್ಲ. ಮಂಗಳವಾರ ಕರ್ಕೊಂಡು ಹೋಗ್ಬೇಕು ಅಜ್ಜಿನ ಹಾಸ್ಪಿಟ್ಲಿಗೆ. 1 ವಾರ ಲೇಟ್ ಆಗೈತೆ. ಏನಂತಾರೋ ಏನೋ ಡಾಕ್ಟ್ರು ಕೇಳಬೇಕು. ಸೊ ಬನ್ನಿ ಇವಾಗ ಮಾಡೋಣ. ರುಬ್ರಿ ಇದನ್ನ ರುಬ್ಬಿಟ್ಟು ಬೆಲ್ಲ ರುಬ್ಬಲ್ವಾ? ಬೆಲ್ಲ ಹೆಂಗೆ ಮಾಡೋದು? ಅದನ್ನು ಬೇಯಿಸ್ಕೋತಾರ? ಏನೂ ಗೊತ್ತಿಲ್ಲ. ಎಲ್ಲ ನಮ್ಮ ಮನೆಯವರೇ ಹೇಳ್ಕೊಡ್ತಿರೋದು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾ ಇದ್ದೀನಿ. ಇದೆಲ್ಲ ಓಳು ಗೈಸ್, ಸುಳ್ಳು ಅವರೇ ಮಾಡ್ತಾರೆ. ಏನಂತದ್ದು ಇಲ್ಲ. ಹೋಗ್ಬಿಟ್ಟು ಅವರೇ ಮಾಡ್ತಾರೆ ಗೈಸ್. ನಮಗೆ ಯಾವುದು ಇವಾಗ ಹೇಳಿದ್ರು ಕಾಯಿ ರುಬ್ಬು ಅಂತ ಅದಕ್ಕೆ ರುಬ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಗೈಸ್. ಆಲ್ರೆಡಿ ರುಬ್ಬಿದ್ದಾಳೆ ಈಗ ಆಲ್ರೆಡಿ ಇದನ್ನ. ಅದಕ್ಕೆ ರುಬ್ತಾ ಇದ್ದೀನಿ ನಾನು. ನೋಡಿ ಸಾಕ್ಷಿ ನೋಡಿ ಇಲ್ಲಿ ರುಬ್ಬಿರೋದು. ಅದೇನೆ ಅವ್ರು ಹೇಳಿದ್ಕೆ ರುಬ್ತಾ ಇರೋದು. ಎಲ್ಲ ಅಡುಗೆ ನಮ್ಮ ಮನೆಯವರೇ ಹೇಳ್ಕೊಟ್ಟಿರೋದು ಗೈಸ್. ಇದು ನಂಬಬೇಕು ನಮ್ಮ ಸಬ್ಸ್ಕ್ರೈಬರು. ನಮ್ಗೆ ಗೊತ್ತು ನಮ್ಮ ಸಬ್ಸ್ಕ್ರೈಬರ್ ಅಣ್ಣಂಗೆ ಏನು ಬರಲ್ಲ ಅಂತ. ಏನಿಲ್ಲ ಗೈಸ್, ಎಲ್ಲ ಬರುತ್ತೆ. ಸರಿ ಓಕೆ. ಮತ್ತೇನೇನು ಇದು ರುಬ್ಬಾದ್ಮೇಲೆ ಏನು ಮಾಡ್ಕೊರಿ? ರುಬ್ಬಾದ್ಮೇಲೆ ಮೊಸರಿಗೆ ಹಾಕ್ಬೇಕು ಅದನ್ನು.
ಓಕೆನಾ? ಆಯ್ತು. ರುಬ್ಬಿ ರುಬ್ಬಿ ತಗೊಂಡು ಮುಸ್ರೆಗೆ ಆಗು. ಒಬ್ಬಿಟ್ಟಿಗೆ ಬೆಲ್ಲ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೀನಿ ಗೈಸ್. ಈ ಕಡೆ ನಮ್ಮ ನವಿಯವರು ಮೈದಾ ಕಲಸಿಡ್ತಾ ಇದ್ದಾರೆ. ಸ್ಮೂತಾಗಿ ಕಲಸಿಡ್ಬೇಕು, ಸ್ವಲ್ಪ ಹೊತ್ತು ನೆನಿಬೇಕದು, ಆಮೇಲೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಮೈದಾ ಅಲ್ವಾ, ಚೆನ್ನಾಗಿ ಬರುತ್ತೆ ನೆಂದಷ್ಟು. ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ, ಎಣ್ಣೆಲಿ ನೆನೆ ಹಾಕಿರ್ತಾರೆ ಮೈದಾನ, ಅಷ್ಟು ಆಯಿಲ್ ಹಾಕ್ಬಿಟ್ಟು, ಅವಾಗ ಚೆನ್ನಾಗಿ ಬರುತ್ತದು. ಆದರೆ ನಮ್ಮ ನವಿ ಜಾಸ್ತಿ ಆಯಿಲ್ ಹಾಕೋದೇ ಇಲ್ಲ, ಸ್ವಲ್ಪ ಹಾಕ್ಬಿಟ್ಟು ಕಲಸಿಟ್ಟಿದ್ದಾರೆ. ಇದನ್ನೇ ಜಾಸ್ತಿನೇ ಇವ್ರಿಗೆ. ನೆನ್ನೆ ಪಲಾವ್ ಮಾಡಿದ್ದಾರೆ ಗೈಸ್, ಟೊಮೊಟೊ ಬಾತು. ವಾವ್, ಎಷ್ಟು ಗೊತ್ತಾದ್ರಲ್ಲಿ ಒಂದು 4 ತೊಟ್ಟು ಹಾಕೊಳ್ಳೇನೋ ಆಯಿಲ. ಅದಕ್ಕೆ ಗೈಸ್ ನಾನು 7 kg ಸಣ್ಣಾಗಿ ಒಂದು ಯಾವಾಗಿಂದ ಡೆಲಿವರಿ ಆದಾಗಿಂದ ಅಂತ ಹೇಳ್ತು. ನೀನು ಇವಾಗ ಸಣ್ಣ ಆಗಿದ್ದೀನಿ ಅಂದರೆ ಹೋಗಿತಾರೆ, ಏನು ಸಣ್ಣನೂ ಆಗಿಲ್ಲ ಏನೂ ಆಗಿಲ್ಲ. ಇವಳು ಡೆಲಿವರಿ ಆಗಿಲ್ಲಲ್ಲ ಗೈಸ್. ಸ್ವಲ್ಪ ಜನ ಅದೇ ಒಂದು ವರ್ಷದಿಂದ ಅವ್ರಿಗೆ ಮಾತ್ರ, ಯಾರ್ಯಾರು ಕೇಳಿಲ್ಲ ಅವ್ರಿಗೆಲ್ಲ ಇಗ್ನೋರ್ ಮಾಡಿ ಗೈಸ್. ಅಂದರೆ ಈ ಹೊಸ್ದಾಗಿ ನೋಡೋರಿಗೆ ನೀನು ಸಣ್ಣ ಆದಂಗೆ ಅನ್ಸಲ್ಲ. ಯಾಕೆ ಹೇಳು, ಇಷ್ಟ ದಪ್ಪ ಇದೆಯಾ? ಇವಳು ಡೆಲಿವರಿ ಆದಾಗಿಂದ ಇಲ್ಲಿ ಗಂಟ 7 kgನಾ? ಇದ್ರಲ್ಲಿ ದಪ್ಪ, ಈ ಡ್ರೆಸ್ಸಲ್ಲಿ ದಪ್ಪ ಕಾಣ್ತಿರ್ಬೋದೇನೋ ಅವ್ರ ಕಣ್ಣಿಗೆ, ಬೇರೆ ಡ್ರೆಸ್ ಎಲ್ಲ ಚೆನ್ನಾಗಿದ್ದೀನ. ಅಂದ್ರೆ ಇದು ದೊಗ್ಲೆ ಫುಲ್ಲು ದೊಗ್ಲೆ ಐತಿ, ಅದಕ್ಕೆ ದಪ್ಪ. ಸರಿ ಆಯ್ತು. ದೊಡ್ಡ ಡ್ರೆಸ್ ಹಾಕೊಂಡ್ರೆ ದಪ್ಪ ಕಾಣ್ತೀವಿ, ಸಣ್ಣಕ್ಕೆ ಫುಲ್ ಫಿಟ್ಟಿಂಗ್ ಡ್ರೆಸ್ ಹಾಕೊಂಡ್ರೆ ಸಣ್ಣ ಕಾಣ್ತೀವಿ. ಡೆಲಿವರಿ ಆದಾಗ ಎಷ್ಟಿದೆ? 77? ಡೆಲಿವರಿ ಆದಾಗ 76 ಇದ್ದೆ. ಅಲ್ಲಿಂದ ಇಲ್ಲಿಗೆ 69. ಅದು ಮತ್ತೆ ಹಿಂಗ್ ಹೋಗೋದು ಬರೋದು ಅನ್ನಂಗೆ ಕಾಣುತ್ತೆ. ಫಸ್ಟ್ನೇ ಪಾಪಲ್ಲಿ ಎಷ್ಟು kg ಇದ್ದಾಳು? 89 ಏನೋ ಇದ್ದೆ. 90 kg ಗೈಸ್ ಒಂದ್ರಲ್ಲಿ ಇದ್ದಿದ್ದು. ಅಲ್ಲಿಂದ 60 kgಗೆ ಬಂದಿದ್ಲು ವಾಪಸ್ಸು, 30 kg ಸಣ್ಣ ಆಗಿದ್ಲು. ಬಟ್ ಇವನ್ರಲ್ಲಿ ಒಂದು ವರ್ಷದಿಂದ ಸಣ್ಣ ಆಗಬೇಕು ಅಂತ ಟ್ರೈ ಮಾಡ್ತೀವಿ. 7 kg ಆದರೆ ಅವನಲ್ಲಿ ಚೆನ್ನಾಗಿ ತಿನ್ನುವೆ ಗೈಸ್. ಹೊರಗಡೆ ಐಟಮ್ಸ್ ಗೊತ್ತಿಲ್ಲ, ಹಂಗೆ ತಿನ್ನುವೆ ತಾನೆ. ಚಾಲೆಂಜ್ ವಿಡಿಯೋಸ್ಗಳೆಲ್ಲ ಮಾಡಿದ್ದೀನಿ ನೋಡಿ, ಹಳೆ ವಿಡಿಯೋ. ಒಂದು ಫುಲ್ ಸಣ್ಣ ಆಗಿದೆ, ಒಂಚೂರು ಹೊಟ್ಟೆನೇ ಇರಲಿಲ್ಲ ನನಗೆ, ಹಂಗೆ ಸಣ್ಣ ಇತ್ತು. ಅಂದರೆ ಸ್ವಲ್ಪ ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಬೇಗ ಸಣ್ಣ ಆಗ್ತಾರೆ, ಸಿಸರಿಂಗ್ ಅದರಲ್ಲಿ ಸಣ್ಣ ಆಗೋದು. ಅಯ್ಯೋ, ಇವಾಗ ಒಬ್ಬಿಟ್ಟು ಮಾಡ್ತಾಯಿದ್ರಲ್ಲ, ತಿನ್ನಲ್ವ ಚೆನ್ನಾಗಿ? ತಿಂತೀವಿ. ಆದರೆ ಇವಳು ತಿನ್ನಲ್ಲ ಗೈಸ್, 1-2 ತಿಂದ್ಬಿಟ್ಟು ಸುಮ್ಮನೆ ಆಯ್ತಾಳೆ. ಇದೆಲ್ಲ ಮಾಡ್ತಿರೋದು ಎಲ್ಲ ನನಗೂ ಇಷ್ಟ ಇಲ್ಲ, ಇವಳಿಗೂ ಇಷ್ಟ ಇಲ್ಲ. ಒಬ್ಬಿಟ್ಟೆಲ್ಲ ಕೇವಲ ಅವರ ಮಕ್ಕಳಿಗೋಸ್ಕರ. ಏನಾದರೂ ಕೊಡಮ್ಮ, ಏನಾದರೂ ಐತಮ್ಮ ಅಂತ ಇರ್ತಾರೆ ನಮ್ಮ ದಿವ. ಅದಕ್ಕೆ ಮಡಗ್ಬಿಟ್ಟು ಒಂದೊಂದೇ ಕೊಡೋದು. ಮಡಗ್ಬಿಟ್ಟು ಆ ಥರ ಅಲ್ಲ, ಹಬ್ಬ ಅಲ್ವಾ, ಹಬ್ಬದಲ್ಲಿ ಹಬ್ಬ ಅನ್ಸ್ಕೊಳ್ಳೋದೇ. ಮನೇಲಿ ಏನಾರ ತಿಂಡಿ ಏನಾರ ಮಾಡಿದ್ರೆ ಹಬ್ಬ ಅನ್ಸ್ಕೊಳತ್ತಲ್ಲ, ಇಲ್ಲಾಂದ್ರೆ ಇಲ್ಲ ಅನ್ಸ್ಕೊಳ್ಳಲ್ಲ. ಮಾಮೂಲಿ ಪೂಜೆ ಮಾಡ್ತೀವಿ, ಇನ್ನೇನು ಹೊರಗಡೆ ಎಲ್ಲೂ ಹೋಗಲ್ಲ, ನಾವು ಮನೆಯಲ್ಲೇ ಇರ್ತೀವಿ. ಯಾರು ಹೊರಗಡೆ ಹೋಯ್ತಾರ? ಗಂಡು ಮಕ್ಳು ಹೋಗಿ ಇಸ್ಬಿಟ್ಟು ಆಡೋದು ಹಳ್ಳಿ ಕಡೆ ಎಲ್ಲ. ಚೌಕೋಬಾರಲ್ಲ ಮನೇಲಿ. ಸರಿ, ಓಕೆ, ಬೇಗ ಒಬ್ಬಿಟ್ಟು ಮಾಡಿ. ನೋಡಿ ಗೈಸ್, ಸಂಜೆ ಆಗಿದೆ. ಒಬ್ಬಿಟ್ಟು ಮತ್ತು ವಡೆ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಇಲ್ಲಿ ಬಿಸಿ ಬಿಸಿ ವಡೆ ಮಾಡ್ತಾ ಇದ್ದಾರೆ. ಒಬ್ಬಿಟ್ಟು ಆಲ್ರೆಡಿ ತೊಟ್ಟಿಟ್ಟಿದ್ದಾರೆ, ಎಣ್ಣೆಗೆ ಬಿಡ್ತಾ ಇದ್ದಾರೆ. ಸೊ ಆಗ ಇನ್ನೊಂದು ಏನಪ್ಪ ಆಗಿದೆ ಅಂದರೆ, ಸಿಂಕಲ್ಲಿ ನೀರು ಹೋಗ್ತಾ ಇಲ್ಲ ಗೈಸ್. ಇವತ್ತು ಹಬ್ಬದ ದಿನನೇ ಹಿಂಗಾಗಬೇಕಾ? ಹಬ್ಬದ ದಿನನೇ ತಿಂದೆ ಗಾಯ್ಸ್. ಆಲ್ರೆಡಿ ಒಬ್ಬಿಟ್ಟು ತುಂಬಾ ಚೆನ್ನಾಗಿದೆ, ಆದರೆ ಒಂದಂತ ಚೆನ್ನಾಗಿಲ್ಲ. ಏನಿಲ್ಲ, ಚೆನ್ನಾಗಿದೆ. ಇದೇನಂದ್ರೆ ಇದು ವಡೆ ಮಾತ್ರ ಬೊಂಬಡಾಗೈತೆ. ಬೇಕಾ ಇನ್ನೊಮ್ಮೆ ವಡೆ? ಮಾಡು, ತಗಮ್ಮ. ಅವ್ವಾ, ವಡೆ ಅಂದರೆ ಹೊಡಿಯೋದು. ನಮ್ಮ ಅಜ್ಜಿ ನೋಡಿ, ಆಗಿಲ್ಲ ಅಂದ್ರೂ ಅಲ್ಲ, ನಾಲ್ಗೆ ಆಗಿಲ್ಲ ಅಂದ್ರೂ ಸೈಡಲ್ಲಿ ಒತ್ತಲಿಸ್ಕೊಂಡು ಕುರುಮ್ ಅಂತ ತಿಂತಾ ಇದ್ದಾರೆ. ಕುರುಮ್ ಅಂತ ತಿನ್ನಕ್ಕೆ ಆಯ್ತೈತ ಅಲ್ಲಿ? ನೋಡಲ್ವ ಗಾಯ ನೋವುತೈತೆ ಅಂದ್ಬಿಟ್ಟು ತಿನ್ನೋದು ಬಿಡಕ್ಕಾಗುತ್ತಾ? ಸಿಂಕಲ್ಲಿ ನೀರು ಹೋಗ್ತಲ್ಲ, ಏನು ಮಾಡ್ಬೇಕು ನಾವೇ? ಏನು ಹಾಕ್ಬೇಕು ಅಂದರೆ ಬತ್ಲು ಮನೆಗೆ ಹೋಗಿ ತೊಳಿಬೇಕು. ಯಾವುದೋ ಒಂದು ವೀಡಿಯೋ ನೋಡಿದಾಗಾಯ್ತು, ಕ್ಯಾಸ್ಟಿಂಗ್ ಸೋಡಾ ಅಂತ ಬರೋದಲ್ಲ, ಅದು ಹಾಕಿದ್ರೆ ಫುಲ್ ವಾಶ್ ಕ್ಲೀನ್ ಆಗುತ್ತಂತೆ. ಇವತ್ತು ಭಾನುವಾರ, ಎಲ್ಲೂ ಅಂಗಡಿಗಳು ಓಪನ್ ಇಲ್ಲ. ನಾಳೆ ತಂದು ಹಾಕ್ಬಿಟ್ಟು ಕ್ಲೀನ್ ಮಾಡೋಣ, ನೋಡೋಣ ನಾವು ಕ್ಲೀನ್ ಆಗುತ್ತಾ ಅಂತ. ಬೆಳಗ್ಗೆಯಿಂದ ಇಲ್ಲ, ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಗಾಯ್ಸ್, ಇಲ್ಲೊಬ್ಬ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲೊಬ್ಬ ಸಿಸ್ಟಮ್ ಹಾಕ್ಕೊಂಡು ಹಾಕತ್ತಾ ಇದ್ದಾನೆ. ನಿಂಗೆ ಯಾರು ಹೇಳಿದ್ದು ಹಾಕೋ ಅಂತ? ಯಾರು ಹೇಳಿದ್ದು ಹಾಕೋ ಅಂತ? ಅದೇ ಯಾರು ಹೇಳಿದ್ದು ಅಂತ ಹೇಳಿ. ಏನು ಅಂದರೆ, ನೆಟ್ ಯಾರು ಆನ್ ಮಾಡೋರು? ಆನ್ ಮಾಡಿಲ್ಲ ನೆಟ್ಟು, ಬರಲ್ಲ. ಆಫ್ ಮಾಡ್ಬಿಟ್ಟು ಬಾ, ಈಗ ಆಫ್ ಮಾಡ್ಬಿಟ್ಟು ಬರ್ತೀಯೋ ಅದೇ ತಿಂತೀಯೋ? ನೀನು ಯಾರ್ಯಾರ್ದೋ ಕೊಡಬೇಡ, ಅಲ್ಲಿ ಆಫ್ ಮಾಡು.
ಗುಡ್ ಬಾ. ಹೋಯ್ತು. ನೋಡಿ ಆಚೆ ಗೈಸ್ ನಮ್ಮ ನವಿ ಹಾಕೊಂಡು ತಿಂತ ಇರೋದ. ನಮ್ಮ ದಿವ ಏನಾರು ಐತಾ ಅಂತ ಅವನಲ್ಲ, ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಎಷ್ಟು ಬೇಕೋ ತಿನ್ನು ಮಗನೇ, ನಿಂಗೆ ಎಷ್ಟು ಬೇಕಾದರೂ ತಿನ್ನು ಅನ್ಬಾರ್ದು. ನೋಡಿ ಗೈಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ವಿ. ನಿನ್ನೆ ಅದು ಡ್ರೈನೇಜ್ ಕ್ಲೀನ್ ಆಗಿಲ್ವಲ್ಲ, ಅದಕ್ಕೆ ಇವತ್ತು ಹೋಗ್ಬಿಟ್ಟು ಸಿಂಕಲ್ಲೇ ಅದೇ ಹೋಗಿಲ್ವಲ್ಲ, ಆ್ಯಸಿಡ್ಡು 1 kg ಕ್ಯಾಸ್ಟಿಂಗ್ ಸೋಡಾ ತಗೊಂಬಂದಿದ್ದೀನಿ. ಹಾಕ್ಬಿಟ್ಟು ಕ್ಲೀನ್ ಮಾಡೋಣ. ಕ್ಲೀನ್ ಆಗುತ್ತೋ ಇಲ್ವ ನೋಡೋಣ. ನನ್ನ ಪ್ರಕಾರ ಕ್ಲೀನ್ ಆಗುತ್ತೆ, ಬಟ್ ಇಲ್ಲೇ ಪ್ರಾಬ್ಲಮ್ ಇದ್ದರೆ ಕ್ಲೀನ್ ಆಗುತ್ತೆ. ದೂರದಲ್ಲಿ ಏನಾರು ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಗೊತ್ತಿಲ್ಲ. ನಾವು ಹಾಕ್ತೀವಲ್ಲ, ಅಲ್ಲೇನಾರ ಬ್ಲಾಕ್ ಆಗಿದ್ರೆ ಕಿತ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲೆಲ್ಲ ಕ್ಲೀನಾಗೇ ಇದೆ. ನಾವು ಕೇಬಲ್ ಇದೆಯಲ್ಲ ನಮ್ಮ ಮನೆದು, ಟಿ ವಿಗೆ ಹಾಕ್ತೀವಲ್ಲ, ಕೇಬಲ್ ಫುಲ್ ತುರುಕಿದು ಒಳಗಡೆ ಗಂಟ ಹೋಗುತ್ತೆ. ಮೋಸ್ಟ್ಲಿ ಎಲ್ಲೋ ಲಾಸ್ಟಲ್ಲಿ ಬ್ಲಾಕ್ ಆಗಿದೆ ಅನಿಸುತ್ತೆ. ನೋಡೋಣ, ಹಾಕ್ಬಿಟ್ಟು ಕ್ಲೀನ್ ಆಗುತ್ತೋ ಇಲ್ವ ಅಂತ ಬನ್ನಿ ಚೆಕ್ ಮಾಡೋಣ. ನೋಡಿ ಗೈಸ್, ಸೋಡಾ ಹಾಕಿದ್ದೀನಿ. ಆ್ಯಸಿಡ್ ಹಾಕಿದ್ರೆ ಬಡ್ ಅಂತ ಇದೆ. ಯಪ್ಪ ಭಯ ಮುದು ತಡಿ ಒಂದು ಸ್ವಲ್ಪ ಹೊತ್ತು. ಬನ್ನಿ ನೋಡಿ ಗೈಸ್, ಯಾವ ಥರ ಕುದೀತಾ ಇದೆ. ಹೋಯ್ದೈತಾಗ ಹಂಗೇನು. ನೋಡಿ ಗೈಸ್, ನೀರು ಹಾಕೋಣ, ಹೋಗುತ್ತೆ. ನೀರೈತೆ. ಹೋಗ್ತಾನೆ ಇಲ್ಲ, ನೀರು ಹೋಗ್ತಾನೆ ಇಲ್ಲ. ಆದರೆ ಆ್ಯಸಿಡ್ ಹಾಕಿದ್ರೆ ಹೋಗ್ತೈತೆ. ಆ್ಯಸಿಡ್ ಪವರ್ ಇಲ್ಲ, ಸೋಡಾ ಹಾಕಿದ್ರೆ ಅಷ್ಟೇ ಪವರ್. ಲಾಸ್ಟ್ ಫೈನಲ್ಸ್ ಮಾಡ್ಕೊತಿದ್ದೀನಿ ಗೈಸ್. ಇಷ್ಟೇ ಇರೋದು. ಹೋಗುತ್ತಾ ಇವಾಗ ನೋಡೋಣ. ಹೋಗಿಲ್ಲ ಅಂದರೆ ಅವ್ರನ್ನೇ ಕರೆಸ್ಬೇಕು, ಪ್ಲಂಬರ್ ಅವ್ರನ್ನ ಕ್ಲೀನ್ ಮಾಡಿಸ್ಬೇಕು. ಇಲ್ಲಿ ಬ್ಲಾಕ್ ಆಗಿದ್ರೆ ಹೋಗಿರೋದು, ಇದು ಕೊನೆಯಲ್ಲೆಲ್ಲೋ ಬ್ಲಾಕ್ ಆಗಿರುತ್ತೆ, ಅದರಿಂದ ಹೋಗ್ತೇವೆ ಅನ್ಸುತ್ತೆ. ನಮ್ದು ಒಬ್ರದೇ ಎಕ್ಸ್ಟ್ರಾ ಇರುತ್ತಾ? ಎಲ್ಲರ ಮನೆದು ಇರುತ್ತಾ? ಎಲ್ಲರಿಗೂ ಸ್ವಲ್ಪ ಸಪ್ರೇಟ್ ಇರುತ್ತಾ? ಇಷ್ಟೊತ್ತು ಮುಚ್ಚಿಬಿಡಿದ್ವಿ ಪ್ಲೇಟ, ಕಲ್ಲೈ ಸೇರ್ಬಿಡು. ಅದು ಹೇಳಿದ್ರು ಮುಚ್ಚು ಅಂತ. ನೋಡೋದು ಒಂದು ಚೂರು ಇಲ್ಲ, ಹಂಗೋಯ್ತು ಅಲ್ವಾ? ಅರೆ ನೀರು ಹಾಕಿದ್ರೆ ಹೋಗಲ್ಲ, ಆಸಿಡ್ ಹಾಕಿದ್ರೆ ಹೋಗುತ್ತೆ. ಅದೇನಂದ ಅಂತ ಅದಾಗೈತೆ. ನಾವು ಆಸಿಡಲ್ಲಿ ಪಾತ್ರೆ ತೊಳೆಯೋಕ್ಕಾಗುತ್ತಾ ನಮ್ಗೆ? ಹೋಗ್ತೈತೆ, ನಿಧಾನ ಹೋಗ್ತೈತೆ. ಹೋಗುತ್ತೆ, ತುಂಬ ಆಯ್ತು ಇವಾಗ. ಅದೆಲ್ಲ ಇದಾಗಬೇಕಲ್ಲ. ಹೋಗ್ತೈತೆ, ಸಕ್ಸಸ್ ಹೋಗ್ತೈತೆ. ಎಲ್ಲೋ ಇದೈತೆ. ಏಯ್, ಹಿಂಗ್ ನಿಂತ್ಕೊಳ್ಳೋದ ಓಲೆ. ಏನಿಲ್ಲ, ಹೋಯ್ತಲ್ಲ. ಹೋಗ್ತೈತೆ ಕಣೆ. ಇಲ್ಲ, ಇಷ್ಟೇ ಸ್ಪೀಡಾಗಿ ಹೋಗೋದದು. ಹೋಯ್ತಲ್ಲ ಗೈಸ್. ವೇಸ್ಟ್ ಎಷ್ಟು ಕೊಡ್ತಾನ್ರಿ ಅದನ್ನ? 142ರಿಂದ ವೇಸ್ಟ್ ಆಯ್ತು. ನೇನೇನು ಹೋಯ್ತಿದ್ದು ಇಷ್ಟೇ ನಿಧಾನಕ್ಕೆ. ಇಷ್ಟು ನಿಧಾನಕ್ಕೆ ಹೋಯ್ತಿತ್ತ? ಒಂದು ಲೋಟ ಬಿಸಿನೀರು ಕಾಯಿಸ್ಕೊಡು. ಒಂದು ಲೋಟ ಅಲ್ಲ, ಒಂದು ಚಂಬ ಸೂರ್ಯನ. ಇಲ್ಲೆಲ್ಲ ಗಲೀಜ್ ಮಾಡ್ಬಿಟ್ಟವ್ರಿ. ಚಾಕುಡು. ಫೈನಲಿ ಸಾಧನೆ ಮಾಡ್ಬಿಟ್ರು ಗೈಸ್. ತಮ್ಮ 150 ರೂಪಾಯಿ ಕೊಟ್ಟು ನೋಡಿ ಹೋಯ್ತೈತೆ ನೀರು ಇವಾಗ. ಸೊ ನಿಮ್ಮ ಖುಷಿ ನಮ್ಮ ಮನೆಯವ್ರಿಗೆ ಏನೇ ಬ್ಲಾಕ್ ಆಗಿ ಸಾಧನೆ ಮಾಡ್ಬಿಟ್ರು ಅಂತ. 1 kg ಕ್ಯಾಸ್ಟಿಂಗ್ ಸೋಡಾ, ಒಂದು ಆಸಿಡ್ ತಂದು ಒಂದೇ ಸಲ ಹಾಕಿ ಹೋಗುತ್ತೆ. ನಾವು ಸ್ವಲ್ಪ ಹಾಕೋದು ಸ್ಟಾರ್ಟಿಂಗ್, ಅದಕ್ಕೆ ಹೋಗ್ಲಿಲ್ಲ ಅಲ್ವಾ ಅಮ್ಮದು? ಮಕ್ಕ ಅನ್ನ ಹೋಗಿ ಒಂದೊಂದಾಗ್ಲಿ ಹೋಗಿ ಕಟ್ಕೊಂಡಿರೋದು ಏನಕ್ಕೆ ಹಂಗೆ ಹೋಗಿತ್ತು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ನಮ್ಮ ಮನೇಲಿ ಅಲ್ಲ ಅಮ್ಮದು? ಫೈನಲಿ ಸಕ್ಸಸ್ ಆಯ್ತು. ನಿಮ್ಮ ಮನೇಲಿ ಏನಾದ್ರು ಯಾವುದೇ ಕಟ್ಕೊಂಡಿದ್ರು ಈ ಥರ
ಬರೀ ಸಿಂಕ್ ಅಂತ ಅಲ್ಲ, ಬಾತ್ರೂಮ್ ಟಾಯ್ಲೆಟು ಯಾವುದೇ ಕಟ್ಕೊಂಡಿದ್ರು 1 kg ಕ್ಯಾಸ್ಟಿಂಗ್ ಸೋಡಾ, 1 ಆಸಿಡ್ ಬರುತ್ತಲ್ಲ ಬೆಂಕಿ, ಆ ಥರ ಬರುತ್ತೆ. ಫುಲ್ ಕ್ಲಿಯರ್ ಆಗುತ್ತೆ. ಒಂದು 5 ನಿಮಿಷ ಬಿಡ್ಬೇಕು, ಅದು ಫುಲ್ ಹೋಗ್ಬೇಕು. ಟಾಯ್ಲೆಟ್ ಹೋಗಲ್ಲ ಅನ್ಸುತ್ತೆ, ಹೋಗುತ್ತೆ ಅದು ಡ್ರೈನೇಜ್ ಯಾವ್ದು ಬೇಕಾದ್ರೂ ಹೋಗುತ್ತೆ. ಹೌದಾ? ಸೊ ಫೈನಲಿ ಸಕ್ಸಸ್ ಮಾಡಿದ್ರು. ಬೇಜಾರಾಯ್ತಿದ್ದು, ಬಿಸಿನೀರೆಲ್ಲ ಕಾಯಕ್ಕೆ ಇಟ್ಟಿದ್ದಾರೆ. ಇವಾಗ ಬಿಸಿನೀರೆಲ್ಲ ಹಾಕೋಣ ಒಂದ್ಸಲಿ ಅಂತ. ಇವಾಗ ಮನೆ ಕ್ಲೀನ್ ಮಾಡ್ಬೇಕು ನಮ್ಗೆ. ಅದೇ ಖುಷಿ ನನಗೆ. ಸಿಂಕು ಹಬ್ಬದ ದಿನನೇ ಆ ರೀತಿ ಆಗಿತ್ತಲ್ಲ ಅಂದ್ಬಿಟ್ಟು ಬೇಜಾರಾಗಿತ್ತು ನನಗೆ. 1 ಲೀಟರ್ ಹಾಕಿರೋದು ಗೈಸ್ ಆಸಿಡ್, 1 kg ಕ್ಯಾಸ್ಟಿಂಗ್ ಸೋಡಾ. ಇದು 80 ರೂಪಾಯಿ, ಅದು 60 ರೂಪಾಯಿನ ಕ್ಯಾಸ್ಟಿಂಗ್ ಸೋಡಾ. 2 ಸೇರಿ 140 ರೂಪಾಯಿ ಕೊಟ್ಟು ತಂದಿದೆ. 140? 150 ಅಂದಲ್ಲ ನಮ್ಮದು. ನೀವು ಯಾರಾದ್ರೂ ಟ್ರೈ ಮಾಡ್ತಾನೆ ಮಾಡಿ ಬಿಡಿ ಹೆಣ್ಣು ಮಾಡ್ಬಿಡು.